ಹಲೋ, ವೆಲ್ಕಮ್ ಟು ಅವನಿ ಕನ್ನಡ ವ್ಲಾಗ್ ಚಾನಲ್. ನಾನು ಇವತ್ತು ನಿಮಗೆ ಶೀತ, ನೆಗಡಿ, ಕೆಮ್ಮು, ತಲೆನೋವಿಗೆ ಒಂದು ಒಳ್ಳೆಯ ಕಷಾಯದ ಹುಡಿಯನ್ನು ಹೇಗೆ ಮಾಡೋದು ಹಾಗೂ ಅದು ಕಷಾಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಇದು ಹುಡಿ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದಕ್ಕೆ 1 ಟೀ ಸ್ಪೂನ್ ಕರಿಮೆಣಸು, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 2 ರಿಂದ 3 ಏಲಕ್ಕಿ, 2 ಲವಂಗ ಮತ್ತು 1 ಸಣ್ಣ ಒಣಶುಂಠಿ ಇಷ್ಟನ್ನು ಮಿಕ್ಸರಿಗೆ ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಈ ಥರ ಪೌಡ್ರ್ ಸಿಗ್ತದೆ ನಿಮಗೆ. ಇದನ್ನು ನೀವು ಮಾಡುವ ಕಷಾಯಕ್ಕೆ ಹಾಕಿದರೆ ಆಯಿತು, ಅಷ್ಟೇ. ನೋಡಿ, ಮಾಡ್ಕೊಂಡು ಬರೋಣ. ನಾನೀಗ 1 ಗ್ಲಾಸ್ ನೀರು ಇಡ್ತಾ ಇದ್ದೇನೆ. ಚೆನ್ನಾಗಿ ಬಿಸಿ ಆಗಬೇಕು. ಇದು ಕುದೀಲಿ. ಈಗ ಕುದಿ ಬರುವಾಗ ನೋಡಿ, ಇದು ಪೌಡ್ರ್ ನಾನು ಮಾಡಿಟ್ಟದ್ದು. 1 ಸಣ್ಣ ಚಮಚದಲ್ಲಿ 1 ಟೀ ಸ್ಪೂನ್ ಸಾಕು. ಹಾಕಿ ಸರಿ ಕುದೀಲಿ. ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು. ಇಲ್ಲಿ ನಾನು ಹುಡಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಹುಡಿ ಬೆಲ್ಲ ಅಂತ ಸಿಗ್ತದೆ ನಿಮಗೆ ಅಂಗಡಿಯಲ್ಲಿ. ಸ್ವಲ್ಪ ಕುದಿ ಬರಬೇಕು, ನಂತರ ಸೇರಿಸಿ ಬೆಲ್ಲವನ್ನು. ನೋಡಿ, ಬೆಲ್ಲ ತೋರಿಸ್ತೀನಿ ಈಗ. ಹುಡಿ ಬೆಲ್ಲ ಅಂದರೆ ಇದೆ, ಹುಡಿ ಬೆಲ್ಲ ಅಂತ ಸಿಗ್ತದೆ. ಇದು ನಿಮಗೆ ಎಷ್ಟು ಸಿಹಿ ಬೇಕಾದರೆ ಸಿಹಿ ಬೇಡಾದರೆ ಆ್ಯಡ್ ಮಾಡಬೇಕಂತ ಏನಿಲ್ಲ. ನಾನು 1 ಸಣ್ಣ ಚಮಚದಲ್ಲಿ 1 ಚಮಚ ಹಾಕ್ತಾ ಇದ್ದೇನೆ. ಇದು ಸರಿ ಕುದಿಬೇಕು. 1 ಗ್ಲಾಸ್ ಇದ್ದದ್ದು ಅರ್ಧ ಗ್ಲಾಸಿಗೆ ಬರಬೇಕು, ಅಷ್ಟು ಕುದಿಬೇಕು. ಅದಾದ ನಂತರ 1 ಗ್ಲಾಸ್ ಹಾಲನ್ನು ಆ್ಯಡ್ ಮಾಡಿ ಅದು ಕುದೀಲಿ. 1 ರಿಂದ 2 ನಿಮಿಷದ ಒಳಗೆ ಕುದಿ ಬರ್ತದೆ. ಕುದಿ ಬಂದ ನಂತರ ಇದನ್ನು ಆರಿಸಿ ಕುಡಿದ್ರೆ ಆಯಿತು, ಅಷ್ಟೇ. ನೋಡಿ, ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸರಿ ಕುದಿ ಬರ್ತದೆ ಈಗ. ಇದು ತಲೆನೋವಿಗೆಲ್ಲ ತುಂಬ ಒಳ್ಳೆಯದು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ನೀವು ಟೀ, ಕಾಫಿ ಬದಲಿಗೆ ಇದು ಮಾಡಿ ಕುಡಿಬೋದು. ಈವ್ನಿಂಗ್ ಟೈಮಲ್ಲೆಲ್ಲ ಚೆನ್ನಾಗಿರ್ತದೆ. ತಲೆನೋವೆಲ್ಲ ಹೋಗಿಬಿಡ್ತದೆ. ನೋಡಿ, ಆಗಿದೆ ಇದೀಗ. ಈಗ ಗ್ಲಾಸಿಗೆ ಹಾಕ್ತಿದ್ದೇನೆ. ಬಿಸಿ ಬಿಸಿ ಕಷಾಯ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಕೊಡಿ, ಯಾಕಂದರೆ ಸ್ವಲ್ಪ ಖಾರ ಇರ್ತದೆ. ಕರಿಮೆಣಸು ಯೂಸ್ ಮಾಡ್ತೇವಲ್ವ, ಹಾಗಾಗಿ. ನೋಡಿ, ಬಿಸಿ ಬಿಸಿ ಕಷಾಯ ಈಗ ರೆಡಿಯಾಗಿದೆ. ನಾನೀಗ ಕುಡಿತೇನೆ. ನೀವು ಮಾಡಿ ಕುಡೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋವನ್ನು ವಾಚ್ ಮಾಡಿ. ಥ್ಯಾಂಕ್ ಯು.